ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಮೊನ್ನೆ ಕಾರ್ಯಕ್ರಮ ಮಾಡಿದಾಗ ನನಗೆ ಈ ಒಂದು ಥಾಟ್ ಅನ್ನೋಂಥದ್ದು ಹೊಳೆದಿದ್ದು. ಯಾಕಂದರೆ ನ್ಯೂಮರಾಲಜಿ ಪ್ರಕಾರ 1, 10, 19 ಹುಟ್ಟಿದಾಗ ಏನಾಗುತ್ತೆ ಈ ಥರ ತಿಳ್ಕೊಂಡಿರ್ತೀವಿ, ಅಥವಾ ಆ ದಿವಸ ಏನು ಕೆಲಸ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ನಾವು ಯಾಕೆ ಈಗ ಟೈಮ್ನ ತೊಗೊಂಡ್ರೆ, ಈಗ ಕೆಲವರು ಬೆಳಗಿನ ಜಾವ ಹುಟ್ಟಿರ್ತಾರೆ, ಅಥವಾ ಮಧ್ಯಾಹ್ನ, ಮಧ್ಯರಾತ್ರಿ ಈ ಥರ ಎಲ್ಲ ಹುಟ್ಟಿರ್ತಾರೆ. ಸೊ ಇವ್ರ ಸ್ವಭಾವ ಹೆಂಗಿರುತ್ತೆ, ಇವ್ರಿಗೆ ಲೈಫಲ್ಲಿ ಏನಾಗುತ್ತೆ, ಇದನ್ನು ಕೂಡ ನಾವು ತಿಳ್ಕೊಳ್ಬೋದಾ ಗುರುಗಳೇ? ಸಾಧ್ಯನಾ ಟೈಮಿಂದ? ಕೆಲವ್ರು ಹೇಳ್ತಾರೆ ಇವಾಗ ರಾತ್ರಿ ಹುಟ್ಟಿದ್ರೆ ಬೆಳಗ್ಗೆ ಗಲಾಟೆ ಮಾಡುತ್ತೆ ಮಗು, ಅಥವಾ ಬೆಳಗ್ಗೆ ಹುಟ್ಟಿದ್ರೆ ರಾತ್ರಿ ಗಲಾಟೆ ಮಾಡುತ್ತೆ, ಅಷ್ಟು ಮಾತ್ರ ಗೊತ್ತಿರುತ್ತೆ ಮಕ್ಕಳಿದ್ದಾಗ. ದೊಡ್ಡವರಾದ್ಮೇಲೆ ಅವ್ರ ಲೈಫ್ ಹೆಂಗಿರುತ್ತೆ ಏನು, ಸೊ ಯಾವ್ಯಾವ ಟೈಮಲ್ಲಿ ಹುಟ್ಟಿದಾಗ ಹೆಂಗಿರುತ್ತೆ, ಇದನ್ನ ಹೆಂಗಾದ್ರೂ ತಿಳ್ಕೊಬೋದಾ? ಬಿಕಾಸ್ ಇವಾಗ ತುಂಬ ವಿಚಾರಗಳು ತಮ್ಮ ಹತ್ರ ಇರುತ್ತೆ, ನಾವೇನಾದರೂ ಅದನ್ನು ಕಿತ್ಗಿದ್ರೆ ನಮಗೊಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಿಮ್ದು ಹಾಗೆ ಬಿಟ್ಬಿಟ್ರೆ ಹಾಗೆ ಇರ್ತೀರ. ಅದಕ್ಕೆ ಈ ಥರದ ಒಂದು ಪ್ರಶ್ನೆ ಮಾಡ್ಬೋದಲ್ವಾ ಅಂತ ನಾನು ಯೋಚನೆ ಮಾಡಿ ಈ ಪ್ರಶ್ನೆನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಯಾವ್ಯಾವ ಟೈಮಲ್ಲಿ ಹುಟ್ಟಿದಾಗ ಹೇಗಿರುತ್ತೆ ಇದನ್ನು ತಿಳ್ಕೊಬೋದಾ? ಈಗ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತ ಬಂದಾಗ ಈ ಸ್ವಭಾವ ಹೆಂಗಿರುತ್ತೆ, ಇವ್ರ ಲೈಫಲ್ಲಿ ಗ್ರೋತ್ ಅನ್ನೋಂಥದ್ದು ಹೆಂಗಿರುತ್ತೆ, ಅದನ್ನ ಪ್ರಿಡಿಕ್ಟ್ ಮಾಡ್ಬೋದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಂದರೆ ಈಗ ಯಾರೋ ಒಬ್ಬರು ಹುಟ್ಟಿರೋ ಸಮಯವನ್ನು ನಾವು ಹೇಗೆ ಹೇಳೋದು? ಒಬ್ಬರದು ಮಧ್ಯಾಹ್ನ 3 ಗಂಟೆ, ಬೆಳಿಗ್ಗೆ 6 ಗಂಟೆ, ಸಂಜೆ 7 ಗಂಟೆ. ಏನು ತಗೊಳ್ತೀರಿ ನೀವು? ತಗೊಳ್ಬೋದು. ಅಂದರೆ ನೀವು ಹೇಳೋದು ಕರೆಕ್ಟ್ ಇದೆ. ಅಂದರೆ ದೇವರು ನಮ್ಮನ್ನು ಈ ಭೂಮಿಗೆ ಕಳಿಸ್ಕೊಡ್ತಾನೆ ಅಂತಂದರೆ ಗರ್ಭಗುಡಿಯಿಂದ, ಅಂದರೆ ಗರ್ಭಗುಡಿಯಲ್ಲಿ ಅವನು ಏನೇನು ಮಾಡಿಕೊಂಡು ಒಂದು ಎನರ್ಜಿಯ, ಕರ್ಮಗಳ ಎನರ್ಜಿಯನ್ನು ಪಡೆದುಕೊಂಡು ಆಚೆ ಬರ್ತಾನೋ ಆ ಸಮಯ ಇದೆಯಲ್ಲ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದ ಹಾಗೆ, ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಹೋದ ಹಾಗೆ ಆ ಸಮಯ ಬಹಳ ಬಹಳ ಇಂಪಾರ್ಟೆಂಟ್. ಹೆಂಗೆ ತಗೊಳ್ಳೋದು ನಾವು? ಹಾಗೆ ಕಷ್ಟ. ಹಿಂಗೆ ತಗೊಳ್ಬೋದು. ಒಂದು ಯಾಮದ ಲೆಕ್ಕ ತೆಗೆದುಕೊಂಡು ನಾವು ಮಾತಾಡೋಣ ಅಂದರೆ, ನಾನು ಹೀಗೆ ಹೇಳ್ತೀನಿ ನಿಮಗೆ. ರಾತ್ರಿ 12 ಗಂಟೆಯಿಂದ, ಅಂದರೆ AM, ಮಧ್ಯರಾತ್ರಿ ರಾತ್ರಿ 12 ಗಂಟೆಯಿಂದ ಹಿಡಿದು ಅದೇ ರಾತ್ರಿ 2 ಗಂಟೆ ತನಕ, ಆ 2 ಅವರಲ್ಲಿ ಆ ಟೈಮಿಂಗ್ಸ್, ಅಂದರೆ 12 ಗಂಟೆ 10 ನಿಮಿಷ ಅಂತ ಯಾರು ಹೇಳ್ತಾರೆ, 12 ಗಂಟೆ 35 ನಿಮಿಷ ಅಂತಾರೆ, 1 ಗಂಟೆ 35 ನಿಮಿಷ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ 12 ಗಂಟೆಯಿಂದ 2 ಗಂಟೆ ತನಕ ರಾತ್ರಿ, ಅದನ್ನು ನೀವು AM ಅಂತ ಕರೀತೀರಿ. ಪಂಚಾಂಗದ ಪ್ರಕಾರ ಬಂದು ಬೆಳಗಿನ 6 ಗಂಟೆ ಸೂರ್ಯೋದಯಕ್ಕೆ ತಗೊಳ್ಳೋದು ಆ ದಿನವನ್ನು. ಇದನ್ನು AM ಅಂತ ನಾವೇನು ಕರೆದು ಬಿಟ್ಟವೋ ಆ ರೀತಿಯಾಗಿ ಆ 2 ತಾಸು, ರಾತ್ರಿ 12ರಿಂದ 1, 1ರಿಂದ 2, ಈ 2 ಅವರ್ಗೆ ಲೆಕ್ಕ ಹಾಕ್ಕೊಂಡು ಹೋದರೆ ಈ ಸಮಯದಲ್ಲಿ ನೀವು ಡೇಟ್ ಯಾವುದಾದ್ರು ಇಟ್ಕೊಳ್ಳಿ, ಟೈಮಿಂಗ್ಸ್, ನೀವೇನಾದರೂ ಆ ರಾತ್ರಿಯ ಸಂದರ್ಭದಲ್ಲಿ ಆ 2 ತಾಸಲ್ಲಿ ಹುಟ್ಟಿದ್ದರೆ ಇವನೇನಂತ ಕರೀತಾರೆ ಅಂದರೆ ಬಹುಶಃ ಜ್ಞಾನಿಗಳು ಅಂತ ಕರೀತಾರೆ. ಮಧ್ಯರಾತ್ರಿ ಅಲ್ಲ, ಅದು ಕೃಷ್ಣ ಆವಿರ್ಭಾವ ಆದದ್ದು, ಆಮೇಲೆ ಶಿವರಾತ್ರಿ ಎಂದು ಆ ಸಂದರ್ಭದಲ್ಲಿ ಆದದ್ದು. ಇಲ್ಲಿ ತತ್ವಜ್ಞಾನಿಗಳೇ ಅವಕಾಶ ಅಂತ ಹೇಳ್ತಾರೆ. ರಾತ್ರಿಯ 12 ಗಂಟೆ, ಬಟ್ ಅವರು ಏಳು ಬೀಳುಗಳು, ಯೋಗಗಳು ಬೇರೆ. ಆದರೆ ಈ ಸಮಯವನ್ನು ಆಧರಿಸಿ ಇವರೇನಾದರೂ ಪ್ಲ್ಯಾನ್ ಮಾಡಿದರೆ ಮತ್ತೊಂದು ಲೋಕವನ್ನು ಸೃಷ್ಟಿ ಮಾಡೋ ಶಕ್ತಿ ಇವರಿಗಿರುತ್ತೆ. ಅಂದರೆ ಜ್ಞಾನಿ. ಆಮೇಲೆ ಕುಟುಂಬದ ಆಧಾರಿತವಾಗಿರುವಂಥದ್ದು, ಅವರ ಕುಟುಂಬಕ್ಕೆ ಆಧಾರಿತವಾಗಿರತಕ್ಕಂಥ ವಿಷಯಗಳಲ್ಲಿ ಸಾಕಷ್ಟು ಮನ್ನಣೆ ಗಳಿಸಿ ಸಾಕಷ್ಟು ಅದ್ವಿತೀಯವನ್ನು ಸಾಧಿಸುವಂಥ ವ್ಯಕ್ತಿಗಳೇ ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ಹುಟ್ಟುತ್ತಾರೆ. ಆಮೇಲೆ ಇಲ್ಲಿ ಏನು ಹೇಳ್ತಾನೆ ಅಂತಂದರೆ, ಬೇರೆ ಅಪ್ಪ ಅಮ್ಮನದ್ದು ಎಲ್ಲ ಎರಡನೇದು, ಅಪ್ಪ ಅಮ್ಮನ ಆಸ್ತಿ ಪಾಸ್ತಿ ಎರಡನೇದು. ಆದರೆ ರಾತ್ರಿ 12 ಗಂಟೆಯಿಂದ 2 ಗಂಟೆ ಒಳಗಡೆ ಜನಿಸಿರ್ತಕ್ಕಂಥ ಈ ಸಮಯವನ್ನು ಆಧರಿಸಿ ಹುಟ್ಟಿರೋರಿಗೆ ಒಂದು ಬ್ಲೆಸ್ಸಿಂಗ್ಸ್ ವಿಶೇಷವಾಗಿರುತ್ತೆ. ಏನು ಕಳೆದುಕೊಂಡ್ರೂ ಪಡೆದುಕೊಂಡೇ ತೀರ್ತಾರೆ. ಎರಡನೇದು, ಈ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥವರು ಹೆಣ್ಣು ಮಗು ಆಗಿರಲಿ ಅಥವಾ ಗಂಡು ಮಗು ಆಗಿರಲಿ, ಸ್ವಯಾರ್ಜಿತ, ಸ್ವಂತ ಅವರ ಯಶಸ್ಸನ್ನು ಕಂಡುಕೊಳ್ತಾರೆ. ಯಾರ ಮೇಲೂ ಅವಲಂಬನೆಗಳಾಗಲ್ಲ. ಅವಲಂಬನೆ ಮೀನ್ಸ್ ಅಪ್ಪ ಅಮ್ಮನ ಮಾಡಿರೋ ಆಸ್ತಿ ಇದ್ದರೆ ಅನುಭವಿಸೋ ಪರ್ಸೆಂಟೇಜ್, ಆದರೆ ಇದ್ದದ್ದಕ್ಕೆ ಅದನ್ನು ಹೇಗೋ ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ. ಇಲ್ಲ ಅಂದರೂ ಕೂಡ
ಯಶಸ್ಸಿನ ದಾರಿಯಲ್ಲಿ ಹೋಗಬೇಕಾದ್ರೆ ಶೀಘ್ರವಾಗಿ ಸಾಧನೆ ಮಾಡ್ತಾರೆ ಯಾರು ಈ ಸಮಯದಲ್ಲಿ ಹುಟ್ಟಿರುವಂಥವ್ರು. ಇದು ಅತ್ಯಂತ ಅದ್ಭುತವಾಗಿರತಕ್ಕಂತಹ, ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಅಪವಾದಗಳು ಬಂದರೂ, ಏನೇ ತೊಡಕು ತೊಂದರೆ ಕಾಣಿಸಿಕೊಂಡರೂ ಬಹುಶಃ ಈ ಸಮಯದಲ್ಲಿ ಹುಟ್ಟಿರ್ತಕ್ಕಂಥವರು ಅವರು ನಡೆಯೋ ಹಾದಿನಲ್ಲಿ ಅವರು ಏನು ಆಲೋಚನೆ ಮಾಡುತ್ತಾರೋ ಆ ಆಲೋಚನೆಯ ಬಲವನ್ನು ಸದೃಢವಾಗಿ ಪಡೆದುಕೊಂಡೇ ತೀರ್ತಾರೆ. ನಾನು ಹುಟ್ಟಿದ್ದೀನಿ ಗುರುಗಳೇ, ಬಹುಶಃ ಅದೇ ಟೈಮೇ, ಬಟ್ ಜೀವನದಲ್ಲಿ ಬಹಳ ಕಷ್ಟಗಳಿದೆ, ತುಂಬ ತೊಂದರೆ ಪಡ್ತಾ ಇದ್ದೀನಿ ಅಂತಂದರೆ ಬಹುಶಃ ನೀವು ಸದುಪಯೋಗ ಮಾಡಿಕೊಳ್ಳಿಲ್ಲ. ಅಲ್ಲಿ ಆ ಸಮಯ ಏನು ತೋರಿಸುತ್ತೆ ಅಂತಂದರೆ, ನೀವು ಭೂಮಿಗೆ ಬಂದ ದಿನವಾದ್ದರಿಂದ ಆ ಸಮಯ ಮಹತ್ವದಿಂದ ಕೂಡಿರುತ್ತೆ. ಪ್ರತಿ ತಿಂಗಳು ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಪ್ರತಿ ತಿಂಗಳು ಆ ದಿನಾಂಕದಂದು ಆ ಸಮಯವನ್ನು ಮಾಡಿಕೊಳ್ಳಿ. ಇನ್ನೂ ಸಾಧ್ಯತೆ ಪ್ರತಿನಿತ್ಯವೂ ಮಾಡಿಕೊಳ್ಳಿ. ಪಾಪ ಪ್ರತಿನಿತ್ಯ ಆಗಲ್ಲ ಆ ಸಮಯ, ಪಾಪ ನಿದ್ದೆ ಮಾಡೋ ಸಮಯ. ತಿಂಗಳಿಗೆ ಒಂದು ಬಾರಿ ನಿಮ್ಮ ಜನ್ಮ ದಿನಾಂಕ ಬರುತ್ತಲ್ಲ, ಆ ದಿನಾಂಕದಂದು ಆ ರಾತ್ರಿಯನ್ನು ಯಾರಾದರೂ ಕಷ್ಟಗಳು ಇದ್ದರೆ, ಈಗ ನಾನೇನು ಎಷ್ಟು ಪಾಯಿಂಟ್ಸ್ ಕುಟುಂಬದ ಮೇಲೆ ಅವರ ಎಷ್ಟೇ ಭಾರ, ಎಷ್ಟೇ ತೊಂದರೆ ಅಂದರೆ ಕುಟುಂಬದವರ ಸಮಸ್ಯೆ ಎಷ್ಟಿದ್ರೂ ಬೇಗ ಬೇಗ ಕ್ಲಿಯರ್ ಮಾಡ್ತಾರೆ. ಅಂಥ ಶಕ್ತಿ ಸಂಪನ್ನರಾಗಿರ್ತಾರೆ, ವಿಶೇಷ ಜ್ಞಾನವಂತರಾಗಿರ್ತಾರೆ. ಈಗ ನಾನು ಹೇಳಿದ್ದು ಇದು ಯಾವುದೂ ಇಲ್ಲ ಅಂತಂದರೆ ಬಹುಶಃ ನೀವೆಲ್ಲೋ ಪಡೆದುಕೊಂಡು ಬಂದಿರತಕ್ಕಂತಹ ಭಾಗ್ಯಗಳ ಆ ಲವಶೇಷಗಳಿದಾವಲ್ಲ, ಅವೆಲ್ಲೋ ಒಂದು ಕಡೆ ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾವೆ. ಕರ್ಮ ಸಿದ್ಧಾಂತಕ್ಕೆ ನೀವು ಕರ್ಮ ಕಳಿಬೇಕು ಅಂತಂದ್ರೆ ಅದನ್ನು ಅನುಭವಿಸ್ಬೇಕಂತೆ. ಅದು ಒಳ್ಳೆಯದು, ಬ್ಯಾಡ್ ಆಗಿರಲಿ, ಅದು ಗುಡ್ ಆಗಿರಲಿ. ಇದು ಹೇಗೆ ತೆಗೆದುಕೊಳ್ತೀರ ಅಂತಂದ್ರೆ, ಆ ಸಂದರ್ಭದಲ್ಲಿ ತಪಸ್ಸನ್ನು ಆಚರಣೆ ಮಾಡುವಂಥ. ಹೇಗೆ ತಪಸ್ಸನ್ನು ಆಚರಣೆ ಮಾಡಬೇಕು ಅಂತಂದರೆ, ಆ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗಿರೋದು ಗೋವನ್ನು ನೆನಪು ಮಾಡಿಕೊಂಡೆ ತಪಸ್ಸು ಮಾಡಿದ್ರೆ, ಓಂ ಸುರಭ್ಯೇ ನಮಃ, ಓಂ ಸುರಭ್ಯೇ ನಮಃ. ನೀವು ಒಂದು ಹಸುನಲ್ಲಿ ಹಾಲು ಕರೀತಾರೆ ಹಾಗೆ, ಆ ಹಾಲನ್ನು ಶಿವನಿಗೆ ಅಭಿಷೇಕ ಮಾಡೋ ಹಾಗೆ, ಆ ಹಾಲನ್ನು ಕೃಷ್ಣನಿಗೆ ಅಭಿಷೇಕ ಮಾಡಿದ ಹಾಗೆ, ಮತ್ತೆ ನೀವು ನೀರಾಕಿ ಒರೆಸಿದ ಹಾಗೆ, ಮತ್ತೆ ವಸ್ತ್ರ ಹುಡಿಸಿದ ಹಾಗೆ, ಮತ್ತೆ ಹೂಗಳು ಹಾಕಿದಾಗೆ, ನೈವೇದ್ಯ ನೀವು ಮಾಡಿದಾಗೆ, ಧೂಪದೀಪ ಮಾಡಿದಾಗೆ, ಆ ಸಂದರ್ಭದಲ್ಲಿ ಮಾನಸ ಪೂಜೆಯನ್ನು ನೀವು ಮಾಡ್ತೀನಿ ಅಂತಂದರೆ ಒಂದು 10 ನಿಮಿಷ ನಾನು ಹೇಳಿದ್ದು 2 ತಾಸಲ್ಲಿ ಯಾವ ಟೈಮಿಂಗ್ಸ್ ತೊಗೊಳ್ಳಿ, ಒಂದು 5-10 ನಿಮಿಷ ನೀವು ತಗೊಳ್ಳಿ. 12 ಗಂಟೆ 10 ನಿಮಿಷ ಗುರುಗಳೇ ಅಂತಂದರೆ 12 ಗಂಟೆ 5 ನಿಮಿಷಕ್ಕೆ ಪ್ರಾರಂಭಿಸಿ 12 ಗಂಟೆ 10 ನಿಮಿಷ ತನಕ ಮಾಡ್ತಾ ಬನ್ನಿ. ಹೀಗೆ ಮನಸ್ಸಲ್ಲೇ ನೀವು ಧ್ಯಾನ ಮಾಡಿ ಆ ನಂತರ ನಿಮ್ಮ ಅನಿಸಿಕೆಗಳನ್ನ ಇಟ್ಟಿದ್ದೇ ಆದರೆ ಭಗವಂತ ಶೀಘ್ರವಾಗಿ, ಯಾಕಂದರೆ ನೀವು ಬರ್ತಾಗಿದ್ದು ನೀವು ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ಳಿ. ನೀವು ಯಾವ ಡೇಟಿಗೆ ನೀವು ಕರೆನ್ಸಿ ಹಾಕಿ ಕರೆಕ್ಟ್ ಆ ನೆಕ್ಸ್ಟ್ ಆ ಡೇಟ್ ಕರೆಕ್ಟಾಗಿ ಅದು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಅಲಾರಾಮ್ ಬರುತ್ತೆ ಅದೇ ಡೇಟ್ಗೆ. ಆಮೇಲೆ ನೀವು ಮನೆಯದು ರೆಂಟ್ ಕಟ್ತಾ ಇದ್ದಾರೆ, ನೆಕ್ಸ್ಟ್ ಸೇಮ್ ಅದೇ ಡೇಟ್ಗೆ ಕಟ್ಟುವಂಥದ್ದು. ಹೇಗೆ ನಿಮಗೆ ಬೆಲ್ ಹೊಡೆಯುತ್ತೆ ಸೇಮ್. ಇನ್ನು ನಾನು ಹೇಳ್ಬೇಕಾಗಿ ಇದರಲ್ಲಿ ಎಷ್ಟು ಉದಾಹರಣೆ ಅಷ್ಟು ಉದಾಹರಣೆ ತಗೊಬನ್ನಿ. ಹಾಗಾಗಿ ನಿಮ್ಮ ಜನ್ಮ ಸಮಯ ಮತ್ತೊಂದು ಲೋಕವನ್ನು ಸೃಷ್ಟಿ ಮಾಡೋ ದಿಶಕ್ತಿ ಆ ಸಮಯದಲ್ಲಿರುತ್ತೆ. ತೀರಾ ಚಿಕ್ಕದು ದೊಡ್ಡ ಥರದ ತಾಪತ್ರೆ ನಿವಾರಣೆ ಮಾಡಿಕೊಡುತ್ತೆ ಇದು. ಇವರು ಕರೆಕ್ಟಾಗಿ ಈ ಸಂದರ್ಭದಲ್ಲಿ ಹುಟ್ಟಿರುವಂಥವರು ಮಾನಸ ಪೂಜೆಯನ್ನು ಮಾಡಬೇಕು. ಯಾರಿಗೆ? ಶಿವಕೇಶವರಿಗೆ. ಇಷ್ಟು ಮಾಡುತ್ತಾ ಬನ್ನಿ, ಯಶಸ್ಸು ನಿಮ್ಮದು. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ನಾನು ಬಹುಶಃ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಷ್ಟರಲ್ಲೇ ಸ್ವಭಾವಗಳನ್ನ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ 2 ಅವರ್ಗೂ ಹೇಳೋದ್ರಿಂದ ಇದು ಒಂದು ರೀತಿ ಎಲ್ರಿಗೂ ರೀಚ್ ಆಗುತ್ತೆ, ಎಲ್ರಿಗೂ ತಲುಪುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಈಗ 3:15 ಹುಟ್ಟಿದ್ದೀನಿ, ಬರೀ 2 ಗಂಟೆವರೆಗೂ ಹೇಳಿದ್ರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಅಥವಾ 6 ಗಂಟೆಲಿ ಹುಟ್ಟಿರೋರಿಗೆ ಬರೀ 3ರಿಂದ 5 ಗಂಟೆ ಹೇಳಿದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನೀವು 2 ಅವರ್ಗೂ ಹೇಳೋದ್ರಿಂದ ಈ 12ರಿಂದ 2 ಗಂಟೆ ರಾತ್ರಿನಲ್ಲಿ ಹುಟ್ಟಿರೋರು ತುಂಬಾ ಜ್ಞಾನಿಗಳಾಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ಶೀಘ್ರವಾಗಿ ಸಾಧನೆಯ ಹಾದಿಗೆ ಹೋಗೋಕೆ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಒಂದ್ ರೀತಿ ವಿಭಿನ್ನವಾಗಿರುವಂತ ಒಂದು ಪ್ರಯತ್ನ ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು. ಈ ತರದ್ದು ಬಹುಶಃ ಕಾನ್ಸೆಪ್ಟ್ ಯಾಕಂದ್ರೆ ನಾವ್ ಏನಾದ್ರು ಕೇಳಿದ್ರೆ ತಮ್ಮಿಂದ ಉತ್ತರ ಸಿಗುತ್ತೆ ಅಂತ ಗೊತ್ತು ಗುರುಗಳೇ. ಸೊ ಅದಕ್ಕೆ ಒಂದು ಪ್ರಯತ್ನ ಏನಾದ್ರು ಹೇಳ್ತೀರಾ ಅಂತ ಅನ್ಕೊಂಡೆ. ಬಟ್ ನೀವು ಅದನ್ನ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಅಂದ ತಕ್ಷಣ ನನಗೆ ತುಂಬಾ ಖುಷಿನೇ ಆಯಿತು. ಧನ್ಯವಾದಗಳು ಅದ್ಭುತವಾಗಿರೋ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ನಮಸ್ಕಾರ. ಹರೇ ಶ್ರೀನಿವಾಸ. ಒಂದು ರೀತಿ ವಿಭಿನ್ನವಾಗಿರೋದು ಅಂತ ನಿಮಗೂ ಕೂಡ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಸಮಯ ಗೊತ್ತಿರುತ್ತೆ, ಹೇಗಿರುತ್ತೆ ವ್ಯಕ್ತಿತ್ವ ಅನ್ನೋಂಥದ್ದನ್ನ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಮಸ್ಕಾರ.